ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಟೋ ಗ್ಯಾಸ್ ಸಿಗದೆ ಚಾಲಕರ ಬದುಕು ಬೀದಿಗೆ ಬಂದಿದೆ. ನಡು ರಸ್ತೆಯಲ್ಲೇ ನಿಲ್ತಿದೆ ಸಂಪರ್ಕ ಸಾರಿಗೆಯ ಕೊಂಡಿ. ಗ್ಯಾಸ್ ಇಲ್ಲ, ಆಟೋ ಬಾಡಿಗೆಯೂ ಇಲ್ಲದೆ ಆಟೋ ಚಾಲಕರು ಇದೀಗ ಪಾಪ ಪರದಾಡ್ತಿದ್ದಾರೆ. ಗ್ಯಾಸ್ ಬಂಕ್ ಬಳಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲುಗಟ್ಟಿ ನಿಲ್ತಿವೆ. ಶೇಷಾದ್ರಿಪುರಂನ ಗ್ಯಾಸ್ ಬಂಕ್ನಲ್ಲಿ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತಡರಾತ್ರಿ ಆಟೋದಲ್ಲೇ ಪಾಪ ಚಾಲಕರು ಮಲ್ಕೊಂಡಿದ್ರು. ಇದೀಗ ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಿರೋದು. ಗ್ಯಾಸ್ ಬಂಕ್ ಎಲ್ಲೂ ಕೂಡ ಸ್ಟಾಕ್ ಇಲ್ಲ ಅನ್ನುವಂತಹ ಒಂದು ಪೋಸ್ಟರ್ಗಳನ್ನು ಅಂಟಿಸಲಾಗ್ತಿದೆ ಬಂಕ್ಗಳಲ್ಲಿ. ಆದರೆ ನಾಳೆ ಬರಬಹುದು, ಗ್ಯಾಸ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಆಟೋ ಚಾಲಕರು ರಾತ್ರಿ ಇಡೀ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತು ಕಾಯ್ತಾ ಕೂತಿದ್ದಾರೆ. ಗ್ಯಾಸ್ ಸಿಕ್ಕರೂ ಕೂಡ ಅದರಲ್ಲೂ ಲಿಮಿಟ್ ಇದೆ. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಅಷ್ಟೇ ಗ್ಯಾಸ್ ಕೊಡೋದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ರೂಲ್ಸ್ ಕೂಡ ಬಂಕ್ಗಳಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಇನ್ನೊಂದು ಕಡೆ ಮನ ಬಂದಂತೆ ಹಣ ವಸೂಲಿ ಮಾಡಲಾಗ್ತಿದೆ. 90 ರೂಪಾಯಿನಿಂದ 115ರವರೆಗೆ ಹಣ ವಸೂಲಿ ಮಾಡಲಾಗ್ತಿದೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ. ಆಟೋ ಗ್ಯಾಸ್ ಸಿಗದೆ ಇದೀಗ ಚಾಲಕರ ಬದುಕೆ ದುಸ್ತರಾಗಿದೆ. ಈ ಮೊದಲು ಅಂದ್ರೆ ಯುದ್ಧಕ್ಕಿಂತ ಮೊದಲು ಸುಮಾರು 55 ರೂಪಾಯಿ, 60 ರೂಪಾಯಿಯ ಒಳಗೆ ಗ್ಯಾಸ್ ಸಿಗ್ತಾ ಇತ್ತು. ಆದರೆ ಈಗ 100 ರೂಪಾಯಿ ಮೀರಿ ಹೋಗಿದೆ. ಇದೀಗ ಚಾಲಕರ ಬದುಕಂತೂ ದುಸ್ತರಾಗ್ಬಿಟ್ಟಿದೆ. 90 ರೂಪಾಯಿನಿಂದ 115 ರೂಪಾಯಿವರೆಗೂ ಕೂಡ ಮನಸ್ಸೋ ಇಚ್ಛೆ ಅಂದ್ರೆ ಒಂದು ಬಂಕ್ನಿಂದ ಇನ್ನೊಂದು ಗ್ಯಾಸ್ ಬಂಕ್ಗೆ ಅಜಗಜಾಂತರ ವ್ಯತ್ಯಾಸ. ಅವ್ರು ಹೇಳಿರುವಂತಹ ರೇಟ್ನ ನಾವು ಕೊಡಲೇಬೇಕಾಗತ್ತೆ. ಈ ರೀತಿಯಾಗಿ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ನೋಡಿ ಊಟ ಮಾಡ್ಕೊಂಡು ಬಂದಿದ್ದೀವಿ, ಈಗ ಮನೆ ಕಂಡು ಬೆಳಿಗ್ಗೆ 6 ಗಂಟೆ, 7, 10 ಗಂಟೆ, 11 ಗಂಟೆ ಆಯ್ತದೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಸ್ಟಾಕ್ ಬಂದ್ರೆ ಹಾಕ್ತೀವಿ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ನಾವು ಹೆಂಗೆ ಮಾಡೋದು ಹೇಳಿ? ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ಮತ್ತು ಬೆಳಗ್ಗೆ ಬಂತು ಅಂದ್ರೂ ಕ್ಯೂ 2-2.5 ಕಿಲೋಮೀಟರ್ ನಿಂತಿರುತ್ತೆ ಇಲ್ಲಿ ರಾಜಾಜಿನಗರದಲ್ಲಿ ಇರ್ತದೆ. 3 ಕಿಲೋಮೀಟರ್ವರೆಗೂ 10 ಗಂಟೆ ಆಯ್ತದೆ ಗ್ಯಾಸ್. ನಾವು 11 ಗಂಟೆಗೆ ಹೋಗಿ ದುಡಿಯೋದು ಯಾವಾಗ? ತಿರ್ಗಾಲೆ ಬಂದು ನಿಂತ್ಕೋಬೇಕು ಕ್ಯೂಗೆ. ಅದು 400 ರೂಪಾಯಿ ಹಾಕ್ತಾರೆ ಅಷ್ಟೇ, ಅದ್ರ ಮೇಲೆ ಹಾಕಲ್ಲ. 10 ಲೀಟ್ರ್ ಹಾಕಿದ್ರೆ ಹೆಂಗೆ ಒಂದು ದಿವಸ ಆಯ್ತದೆ, ಹಾಕಲ್ಲ. ಬರೀ 400 ರೂಪಾಯಿ ಹಾಕ್ತಾರೆ, ಅದ್ರ ಮೇಲೆ ಹಾಕಲ್ಲ. ಇಲ್ಲ ಸ್ಟಾಕು ಅಂತ ಕ್ಲೋಸ್ ಮಾಡ್ತಾರೆ. ಆಟೋ ಗ್ಯಾಸ್ ಸಿಗದೆ ಚಾಲಕರ ಬದುಕು ಬೀದಿಗೆ ಬಂದಿದೆ. ನಡು ರಸ್ತೆಯಲ್ಲೇ ನಿಲ್ತಿದೆ ಸಂಪರ್ಕ ಸಾರಿಗೆಯ ಕೊಂಡಿ. ಗ್ಯಾಸ್ ಇಲ್ಲ, ಆಟೋ ಬಾಡಿಗೆಯೂ ಇಲ್ಲದೆ ಆಟೋ ಚಾಲಕರು ಇದೀಗ ಪಾಪ ಪರದಾಡ್ತಿದ್ದಾರೆ. ಗ್ಯಾಸ್ ಬಂಕ್ ಬಳಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲುಗಟ್ಟಿ ನಿಲ್ತಿವೆ. ಶೇಷಾದ್ರಿಪುರಂನ ಗ್ಯಾಸ್ ಬಂಕ್ನಲ್ಲಿ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತಡರಾತ್ರಿ ಆಟೋದಲ್ಲೇ ಪಾಪ ಚಾಲಕರು ಮಲ್ಕೊಂಡಿದ್ರು. ಇದೀಗ ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಿರೋದು. ಗ್ಯಾಸ್ ಬಂಕ್ ಎಲ್ಲೂ ಕೂಡ ಸ್ಟಾಕ್ ಇಲ್ಲ ಅನ್ನುವಂತಹ ಒಂದು ಪೋಸ್ಟರ್ಗಳನ್ನು ಅಂಟಿಸಲಾಗ್ತಿದೆ ಬಂಕ್ಗಳಲ್ಲಿ. ಆದರೆ ನಾಳೆ ಬರಬಹುದು, ಗ್ಯಾಸ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಆಟೋ ಚಾಲಕರು ರಾತ್ರಿ ಇಡೀ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತು ಕಾಯ್ತಾ ಕೂತಿದ್ದಾರೆ. ಗ್ಯಾಸ್ ಸಿಕ್ಕರೂ ಕೂಡ ಅದರಲ್ಲೂ ಲಿಮಿಟ್ ಇದೆ. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಅಷ್ಟೇ ಗ್ಯಾಸ್ ಕೊಡೋದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ರೂಲ್ಸ್ ಕೂಡ ಬಂಕ್ಗಳಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಇನ್ನೊಂದು ಕಡೆ ಮನ ಬಂದಂತೆ ಹಣ ವಸೂಲಿ ಮಾಡಲಾಗ್ತಿದೆ. 90 ರೂಪಾಯಿನಿಂದ 115ರವರೆಗೆ ಹಣ ವಸೂಲಿ ಮಾಡಲಾಗ್ತಿದೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ. ಆಟೋ ಗ್ಯಾಸ್ ಸಿಗದೆ ಇದೀಗ ಚಾಲಕರ ಬದುಕೆ ದುಸ್ತರಾಗಿದೆ. ಈ ಮೊದಲು ಅಂದ್ರೆ ಯುದ್ಧಕ್ಕಿಂತ ಮೊದಲು ಸುಮಾರು 55 ರೂಪಾಯಿ, 60 ರೂಪಾಯಿಯ ಒಳಗೆ ಗ್ಯಾಸ್ ಸಿಗ್ತಾ ಇತ್ತು. ಆದರೆ ಈಗ 100 ರೂಪಾಯಿ ಮೀರಿ ಹೋಗಿದೆ. ಇದೀಗ ಚಾಲಕರ ಬದುಕಂತೂ ದುಸ್ತರಾಗ್ಬಿಟ್ಟಿದೆ. 90 ರೂಪಾಯಿನಿಂದ 115 ರೂಪಾಯಿವರೆಗೂ ಕೂಡ ಮನಸ್ಸೋ ಇಚ್ಛೆ ಅಂದ್ರೆ ಒಂದು ಬಂಕ್ನಿಂದ ಇನ್ನೊಂದು ಗ್ಯಾಸ್ ಬಂಕ್ಗೆ ಅಜಗಜಾಂತರ ವ್ಯತ್ಯಾಸ. ಅವ್ರು ಹೇಳಿರುವಂತಹ ರೇಟ್ನ ನಾವು ಕೊಡಲೇಬೇಕಾಗತ್ತೆ. ಈ ರೀತಿಯಾಗಿ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ನೋಡಿ ಊಟ ಮಾಡ್ಕೊಂಡು ಬಂದಿದ್ದೀವಿ, ಈಗ ಮನೆ ಕಂಡು ಬೆಳಿಗ್ಗೆ 6 ಗಂಟೆ, 7, 10 ಗಂಟೆ, 11 ಗಂಟೆ ಆಯ್ತದೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಸ್ಟಾಕ್ ಬಂದ್ರೆ ಹಾಕ್ತೀವಿ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ನಾವು ಹೆಂಗೆ ಮಾಡೋದು ಹೇಳಿ? ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ಮತ್ತು ಬೆಳಗ್ಗೆ ಬಂತು ಅಂದ್ರೂ ಕ್ಯೂ 2-2.5 ಕಿಲೋಮೀಟರ್ ನಿಂತಿರುತ್ತೆ ಇಲ್ಲಿ ರಾಜಾಜಿನಗರದಲ್ಲಿ ಇರ್ತದೆ. 3 ಕಿಲೋಮೀಟರ್ವರೆಗೂ 10 ಗಂಟೆ ಆಯ್ತದೆ ಗ್ಯಾಸ್. ನಾವು 11 ಗಂಟೆಗೆ ಹೋಗಿ ದುಡಿಯೋದು ಯಾವಾಗ? ತಿರ್ಗಾಲೆ ಬಂದು ನಿಂತ್ಕೋಬೇಕು ಕ್ಯೂಗೆ. ಅದು 400 ರೂಪಾಯಿ ಹಾಕ್ತಾರೆ ಅಷ್ಟೇ, ಅದ್ರ ಮೇಲೆ ಹಾಕಲ್ಲ.
10 ಲೀಟ್ರ್ ಹಾಕಿದ್ರೆ ಹೆಂಗೋ ಒಂದು ದಿವಸ ಆಯ್ತದೆ ಹಾಕಲ್ಲ, ಬರೀ 400 ರೂಪಾಯಿ ಹಾಕ್ತಾರೆ, ಅದ್ರ ಮೇಲೆ ಹಾಕಲ್ಲ, ಇಲ್ಲ ಸಾಕು ಅಂತ ಕ್ಲೋಸ್ ಮಾಡ್ತಾರೆ.